ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಿಲ್ಲರ್ ಕಲ್ಲಂಗಡಿ ಯಾವ ಹಣ್ಣು ಸೇಫ್ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಚರ್ಚೆ ಮುಂದುವರಿಸೋಣ. ಪ್ರಮುಖವಾಗಿ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕೃಷಿ ತಜ್ಞರು ಆದಂತಹ ಅಣೆಕಟ್ಟೆ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಷ್ಟೊತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಈ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೇನು ರೈತರದ್ದು ಒಂದಷ್ಟು ಕಂಪ್ಲೇಂಟ್ಸ್ ಇದೆ. ಸರಿಯಾಗಿ ನಮಗೆ ಗೊಬ್ಬರ ಸಿಗಲ್ಲ, ಅದಕ್ಕೆ ಒಂದಷ್ಟು ಏನು ಸ್ಪ್ರೇ ಮಾಡ್ತಿರಲ್ಲ ಸರ್ ನೀವು ಅದಕ್ಕೆ ಬೆಳೆ ಬೆಳೆದಾಗ, ಆ ಥರದ್ದು ಏನು ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ತೋಟಗಾರಿಕೆ ಇಲಾಖೆಯಿಂದ ಅನ್ನೋಂಥ ಕಂಪ್ಲೇಂಟ್ಸ್ ಇದೆ. ಮೋಸ್ಟ್ಲಿ ಅಲ್ಲಿಂದನೂ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಬೆಳೆಗಳಿಗೆ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಈ ಕಲ್ಲಂಗಡಿ ಅಥವಾ ಹಣ್ಣು ಯಾವ್ದು ಸೇಫ್ ಯಾವುದಿಲ್ಲ ಅಂತಿದ್ದೀವಿ ನಾವು, ಬಟ್ ಎಲ್ಲ ಹಣ್ಣು ಸೇಫ್ ಅಲ್ವಾ ಪಾಪ ನಮ್ಮ ರೈತರು ಬೆಳೆದ ಮೇಲೆ ಅಂತ. ಥ್ಯಾಂಕ್ ಯು. ನನಗೆ ಅನ್ಸೋದು, ಈಗ ನಿಮ್ಮ ಟೈಟ್ಲ್ ನೋಡಿದಾಗಲೇ ನನಗೆ ಸ್ವಲ್ಪ ಭಯ ಶುರುವಾಯಿತು. ಕಿಲ್ಲರ್ ಕಲ್ಲಂಗಡಿ ಅಂದ ತಕ್ಷಣ ಯಾವ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆ ಕಾಲದಲ್ಲಿ ನಾವು ಒಂದು ತುಂಬ ಮಧುರವಾಗಿ ಎಂಜಾಯ್ ಮಾಡ್ತಾ ಇದ್ವಿ, ಅದನ್ನ ನೋಡಿ ಭಯ ಪಡೋ ಅಂತ ಅನಿಸ್ತಾ ಇದೆ. ಯಾಕೆ ಈಗ ಅನಿಸ್ತಾ ಇದೆ ನನಗೆ ನಾನು ನೋಡುವಾಗ? ಸೊ ನೋಡಿ, ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ನೋಡಿದಾಗ ಒಂದಕ್ಕೆ ಒಂದು ಕಾರಣ ಅಂತ ನೋಡೋದು ಭಾಳ ಲಿಮಿಟ್ ಆದ ವಿಜ್ಞಾನ ಅಂತ ನನ್ನ ಅಭಿಪ್ರಾಯ. ಸೊ ಒಂದು ಬಿರಿಯಾನಿ ತಿಂದರು, ಕಲ್ಲಂಗಡಿ ತಿಂದರು, ಸತ್ರು, ಇದು ತುಂಬ ಕಡಿಮೆ ಅಲ್ಪ ವಿಜ್ಞಾನ ಅಂತ. ಸೊ ಅದ್ರ ತುಂಬ ಸುತ್ತಮುತ್ತ ಅನೇಕ ಕಾರಣಗಳಿರುತ್ತೆ. ಈ ಕಾರ್ಯಕಾರಣ ಸಂಬಂಧಗಳನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನು ತಿಂದ ತಕ್ಷಣ ಇದಾಗ್ಬಿಡುತ್ತೆ ಅಂತ ಅನ್ನೋದು ಭಾಳ ಲಿಮಿಟ್ ಆದಿದು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸೊ ಈಗ ಹಣ್ಣಿನ ವಿಷಯಕ್ಕೆ ಬಂದಾಗ ಆಲ್ರೆಡಿ ಸರ್ ಹೇಳ್ತಾ ಇದ್ರು. ಸೊ ಸೀಸನಲ್ ಫ್ರೂಟ್ಗಳು ಯಾವುದಿರುತ್ತೆ ಅದನ್ನು ಈಗ ಬೆಳೀತಾ ಇರೋ ಕ್ರಮಗಳು ಕೂಡ ತುಂಬ ಇದಾಗಿದೆ. ಎಲ್ಲ ಸೀಸನ್ನಲ್ಲೂ ಎಲ್ಲದನ್ನು ಕೂಡ ಬೆಳೆಯುವಂಥದ್ದನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಕೆಮಿಕಲ್ಗಳು, ಅಂದರೆ ಅದನ್ನ ಗ್ರೋತ್ ಹಾರ್ಮೋನ್ಗಳಿಂದ ಹಿಡಿದು ಅದರ ಗ್ರೋತ್ ರೆಗ್ಯುಲೇಟ್ ಮಾಡೋ ಅಂತ ಹಾರ್ಮೋನ್ಗಳಿಂದ ಹಿಡಿದು ಹೂ ಬರ್ಸೋದಕ್ಕೆ ಒಂದು ಕೆಮಿಕಲ್ ಹೊಡೆಯೋದು, ಹಣ್ಣು ಕಲರ್ ಬರೋದಕ್ಕೆ ಒಂದು ಕೆಮಿಕಲ್ ಹೊಡೆಯೋದು, ದಪ್ಪ ಆಗೋದಕ್ಕೆ, ಶೈನಿಂಗ್ ಬರೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಕೆಮಿಕಲ್ಗಳನ್ನ ಬಳಸೋ ಅಂಥದ್ದು ತುಂಬ ಹೆಚ್ಚಾಗಿದೆ. ಸೊ ಈ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಕಂಟಾಮಿನೇಷನ್ ಆಗ್ತಿದೆ. ಆದರೆ ಆ ಫುಡ್ಡಲ್ಲಿರೋ ಕೆಮಿಕಲ್ ತಿಂದ ತಕ್ಷಣ ಸಾಯ್ತಾರೆ ಅಂತ ಅನ್ನೋದನ್ನು ನಾವು ನಂಬಕ್ಕಲ್ಲ. ಅದು ದೀರ್ಘಕಾಲದ ಪರಿಣಾಮದಲ್ಲಿ ನಮ್ಮ ಆರೋಗ್ಯದ ಮೇಲೆ ಸಮಸ್ಯೆಗಳನ್ನು ಖಂಡಿತ ಬೀರುತ್ತೆ, ಕ್ಯಾನ್ಸರ್ ಥರದ ಕಾಯಿಲೆಗಳಿಗೆ ಅನ್ನೋದನ್ನು ವೈಜ್ಞಾನಿಕವಾಗಿ ಸಿಗ್ತಾ ಇರೋ ಮಾಹಿತಿಗಳು. ಸೊ ಹಂಗಾಗಿ ನಮ್ಮಲ್ಲಿ ಏನಾಗಿದೆ ಸಮಸ್ಯೆಗಳು ಅಂತಂದರೆ ನೋಡಿ, ಈಗ ಉದಾಹರಣೆಗೆ ಗ್ಲೈಫೋಸೈಟ್ ಅಂತ ಒಂದು ಕೆಮಿಕಲ್ಲು, ಅದು ಶ್ರೀಲಂಕಾ 2015ರಲ್ಲಿ ಬ್ಯಾನ್ ಮಾಡ್ತು. ಸೊ ಭಾರತ ದೇಶದಲ್ಲಿ ಇನ್ನೂ ಅದನ್ನು ರೌಂಡ್ ಅಪ್ ಅಂತ ಬರುತ್ತೆ ದೊಡ್ಡ ಬ್ರ್ಯಾಂಡಲ್ಲಿ. ಈಗ ಎಲ್ಲ ಕಡೆಗೆ ಅಡಿಕೆ ತೋಟಗಳಿಗೆ ಸಂಪೂರ್ಣವಾಗಿ ಅದನ್ನೇ ಹೊಡಿತಾ ಇದ್ದಾರೆ. ಸೊ ಅಡಿಕೆ ತೋಟಗಳಿಗೆ ಕಳೆ ಕಂಟ್ರೋಲ್ ಮಾಡೋಕ್ಕೆ. ಸೊ ಈ ಗ್ಲೈಫೋಸೈಟನ್ನು ಈಗ ಉದಾಹರಣೆಗೆ ಹೈದರಾಬಾದಲ್ಲಿ ಬ್ಯಾನ್ ಆಗಿದೆ, ಬಂದು ರಾಯಚೂರಲ್ಲಿ ತಗೊಂಡು ಹೋಗ್ತಾರೆ ಗ್ಲೈಫೋಸೈಟನ್ನು, ಅಲ್ಲೇ ರೈತರು. ಅಂದ್ರೆ ಕರ್ನಾಟಕದಲ್ಲಿ ಅವೈಲಬಲ್ ಇದೆ ಅದು. ಬ್ಯಾನ್ ಅಂತಂದ್ರೆ ಅದನ್ನ ನಿಯಂತ್ರಣ ಮಾಡ್ತಿದ್ದಾರೆ, ಬ್ಯಾನ್ ಮಾಡಿಲ್ಲ. ಸೊ ನಮ್ಮ ಸರ್ಕಾರ ಸರಿ ಅದನ್ನ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ? ಯಾಕೆ ಬ್ಯಾನ್ ಮಾಡ್ತಿದ್ದಾರೆ ಅಂತಂದ್ರೆ ನೋಡಿ, ಗ್ಲೈಫೋಸೈಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಅದನ್ನ ಒಂದು ಸರಿ ನೆಲಕ್ಕಾದ ತಕ್ಷಣ ಅದು ಬೇರುಗಳನ್ನ ಸಾಯಿಸುತ್ತೆ, ಆಮೇಲೆ ಚಿಗುರುಗಳು ಬರೋ ಅಂತದನ್ನ ಸಾಯಿಸಕ್ ಶುರು ಮಾಡುತ್ತೆ. ಆ ಗ್ಲೈಫೋಸೈಟ್ ಕೆಮಿಕಲ್ ವರ್ಕ್ ಆಗೋ ರೀತಿ ಅದು. ಸೊ ಹಂಗಾಗೋದ್ರಿಂದ ಏನಾಗುತ್ತೆ, ಆ ನೆಲ ಸಂಪೂರ್ಣವಾಗಿ ಬರಡಾಗುತ್ತೆ. ಅದಷ್ಟೇ ಅಲ್ಲ, ಫುಡ್ ಅಲ್ಲಿ ಕಂಟಾಮಿನೇಷನ್ ಆಗ್ತಾ ಹೋಗುವಂಥದ್ದು. ಸೊ ಈ ಕಾರಣದಿಂದ ನಮ್ಮ ಸರ್ಕಾರಗಳು ಇನ್ನೂ ಅದನ್ನ ಇಟ್ಕೊಂಡು ಕುಂತಿದ್ದೇವೆ. ಯಾಕೆಂದ್ರೆ ಎಲ್ಲ ಕೆಮಿಕಲ್ ಕಂಪನಿಗಳು ಕಪ್ಪ ಕಾಣಿಕೆ ಕೊಡ್ತಾರೆ ಅವ್ರಿಗೆ. ಆ ಕಪ್ಪ ಕಾಣಿಕೆಗೋಸ್ಕರ ಇವುಗಳನ್ನ ಇಟ್ಕೊಂಡು ಜನರ ಜೀವನ ಹಾಳು ಮಾಡ್ತಿದ್ದಾರೆ. ರೈತರುಗಳು ಅಷ್ಟೇನೆ ಅವೇರ್ನೆಸ್ ತಂದ್ಕೋಬೇಕಾಗತ್ತೆ. ಅವ್ರು ಏನು ಮಾಡ್ತಾರೆ, ವಿಜ್ಞಾನಿಗಳು ಕೆಲವು ಸತ್ಯಗಳನ್ನು ಹೇಳ್ತಿದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇರುವಂಥ ವಿಜ್ಞಾನಿಗಳು ಯಾವುದನ್ನು ನೀವು ಹೊಡಿಬೇಕು, ನೀವು ಗ್ರೀನ್ ಲೇಬಲ್ ಇರೋವಂಥ ಕೆಮಿಕಲ್ಗಳನ್ನ ಫರ್ಟಿಲೈಸರ್ ಯೂಸ್ ಮಾಡಿ, ಬ್ಲೂ ಇರೋಂಥದ್ದನ್ನು ಯೂಸ್ ಮಾಡಿ, ರೆಡ್ಡು ಮತ್ತು ಎಲ್ಲೋ ಇರೋವಂಥದ್ದನ್ನು ಅವಾಯ್ಡ್ ಮಾಡಿ. ಸೊ ಹೇಳಿದ್ರು ಕೂಡ ಇವರಿಗೆ ದಿಢೀರಂತ ನಾಳೆನೇ ರಿಸಲ್ಟ್ ಬೇಕು. ಈಗ ಅನೇಕ ಕೆಮಿಕಲ್ಗಳು ಈಗ ನಾವು ರೈತನೇ ತಯಾರು ಮಾಡ್ಕೊಳ್ಳೋ ಅಂಥದ್ದಿದೆ. ಉದಾಹರಣೆಗೆ ನೋಡಿ, ನೀವು ಒಂದು ಪೂಚಿಮರಂದು ಅಂತ ಒಂದು ಕತೆ ಇದೆ. ಏನಂತಂದ್ರೆ ಇದೇ ತರ ಕೆಮಿಕಲ್ ಅನ್ನ ಹೊಡಿತಾ ಇದ್ದಂತ ತಮಿಳುನಾಡಿನ ಒಬ್ಬ ರೈತ ಏನ್ ಮಾಡ್ತಾನೆ, ಅವನಿಗೆ ಸಿಕ್ಕಾಪಟ್ಟೆ ಕಾಯಿಲೆಗಳಾಗುತ್ತೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಏನ್ ಮಾಡ್ತಾರೆ, ಇದನ್ನ ಬಿಟ್ಬಿಡೆ ಕೆಮಿಕಲ್ ಹೊಡೆಯೋದು ಔಷಧಿನ ಅಂತ ಹೇಳ್ತಾರೆ. ಇವನು ಔಷಧಿ ಹೊಡೆಯೋದೇ ಒಂದು ಕೆಲಸ ಆಗಿತ್ತು. ಅವಾಗ ಅವನೇನ್ ಮಾಡ್ತಾನೆ, ಒಂದು 5 ಥರದ ಕಹಿ ಇರುವಂತ ಎಲೆಗಳನ್ನ ತಂದು ಮಿಶ್ರ ಮಾಡಿ, ಉದಾಹರಣೆಗೆ ಬೇವಿನ ಎಲೆ, ಎಕ್ಕದ ಎಲೆ, ಲಕ್ಕಿ ಎಲೆ, ಮತ್ತೆ ವಿಷಂದಾರಿ, ಲೋಳೆ ಸರ, ಇವುಗಳನ್ನೆಲ್ಲ ತಂದು ಅವುಗಳು ನೆನೆಸಿ ಒಂದು 15 ದಿನ ಅವನೇ ಔಷಧಿನ ತಯಾರು ಮಾಡಿ. ಆಕ್ಚುಲಿ ಇದಕ್ಕೆ ಔಷಧಿ ಅಂತ ಹೇಳೋದು ನಾವು, ಅದಕ್ಕೆ ವಿಷ, ಅದು ವಿಷ. ಎರಡನ್ನೂ ಔಷಧಿ ಅಂತ ಹೇಳ್ತಾರೆ, ಎರಡು ಔಷಧಿ ಅಲ್ಲ. ಯಾವುದೋ ನೀವು ಸಾವಯವದಲ್ಲಿ ತಯಾರು ಮಾಡ್ತಿರೋ ಅದು ಔಷಧಿ.
ಸೊ ಅವನು ಔಷಧಿನ ತಯಾರು ಮಾಡಿ ಭತ್ತಗಳಿಗೆ ಇದಕ್ಕೆಲ್ಲ ಹೊಡೆಯಕ್ಕೆ ಶುರು ಮಾಡ್ತಾನೆ. ಸೊ ಅದು ಪೆಸ್ಟನ್ನು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಇವಾಗಲೂ ಪೂಚಿ ಮರಂದು ಅಂತ ನಮ್ಮ ಕರ್ನಾಟಕದಲ್ಲೂ ತುಂಬ ಜನ ರೈತರು ಬಳಸ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನಂತಂದ್ರೆ ಇದನ್ನ ಅವೇರ್ನೆಸ್ ಥರ ಅಂತ ರೈತರ ಬಾಗಿಲಿಗೆ ಹೋಗಿ ಅವೇರ್ನೆಸ್ ಥರ ಅಂತ ಕೆಲಸಗಳು ಜಾಸ್ತಿ ಆಗಬೇಕು. ಆ್ಯಂಡ್ ಎರಡನೇದು ರೈತರುಗಳು ಕೂಡ ಅದನ್ನು ಗಮನಕ್ಕೆ ತಂದ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ, ನಾವು ನೆಲನ ಮತ್ತು ಇದನ್ನ ನಾವು ಮುಂದಿನ ಪೀಳಿಗೆಗೆ ಸರಿಯಾಗಿ ಹಸ್ತಾಂತರಿಸ್ತಾ ಇದ್ದೀವಿ. ಅದನ್ನು ಹೇಳ್ತಾರೆ, ಒಂದು ನಾವು ಭೂಮಿ, ನೆಲ, ನೀರು, ಗಾಳಿ ಇದೆಲ್ಲ ನಾವು ಹಿಂದಿನ ಜನರಿಂದ ಬಂದಿರೋಂಥ ಬಳುವಳಿ ಎಲ್ಲ ಮುಂದಿನ ಪೀಳಿಗೆಯವರಿಂದ ತಗೊಂಡಿರೋಂಥ ಸಾಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ನಾವು ಆ ಸಾಲನ ಅದನ್ನ ನೀಟಾಗಿ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು. ಅದನ್ನ ಕರೆಕ್ಟ್. ವೆಂಕಟೇಶ್ ಸರ್ ಹೇಳ್ದಂಗೆ ಮೋಸ್ಟ್ಲಿ ನಮ್ಮ ರೈತರ ತಪ್ಪಲ್ಲ, ರೈತರಿಗೆ ಜಾಗೃತಿ ಮೂಡಿಸೋ ಕೆಲಸಗಳು ನಮ್ಮಿಂದ ಆಗ್ತಾ ಇಲ್ಲ ಅಂತ. ಎಲ್ಲೆಲ್ಲಿಂದನೋ ಏನೇನೋ ಕೆಮಿಕಲ್ಗಳನ್ನ ತಂದು ಸ್ಪ್ರೇ ಮಾಡಿ ಹೆಂಗೋ ಒಂದು ಸ್ವಲ್ಪ ಲಾಭ ಬರಲಪ್ಪ, ಯಾಕಂದ್ರೆ ಕಷ್ಟಪಟ್ಟಿರ್ತಾರ್ರಿ, ಸಾಲ ಸೋಲ ಮಾಡಿರ್ತಾರೆ, ಏನೇನೋ ಒತ್ತಡದಲ್ಲಿರ್ತಾರೆ ನಮ್ಮ ರೈತರು ಕೂಡ. ಅವ್ರಿಗೇನು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ಈ ಮಧ್ಯವರ್ತಿಗಳ ಆಟನೇ ಜಾಸ್ತಿ ಆಗಿ ಹೋಗಿರೋದು. ಇದರಿಂದ ಪಾಪ ಯಾವುದೋ ಒಂದು ದಾರಿಯಲ್ಲಿ ಚೆನ್ನಾಗಿ ಬೆಳೆ ಬೆಳೆದ್ಬಿಡೋಣಮ್ಮ, ಅತಿ ವೇಗದಲ್ಲಿ ಬೆಳೆದ್ಬಿಡೋಣ, ಲಾಭ ತೊಗೊಂಬಿಡೋಣ, ಇಂಥ ಮನಸ್ಥಿತಿಗೂ ಕೂಡ ರೈತರು ತಲುಪಿರಬಹುದು. ಬಟ್ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕು ಅಂತ ಗಿರಿ ಸರ್ ಒಪ್ಕೊಳ್ತೀರಾ? ರೈತರಿಗೂ ಕೂಡ ಜಾಗೃತಿ ಮೂಡಿಸೋ ಕೆಲಸಗಳು ಆಗಬೇಕು ಅನ್ನೋದು ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇದೀವಾ ಅಂತ? ಖಂಡಿತ ಸರ್ ಹೇಳ್ದಾಗೆ ಮೇಡಮ್, ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಸರ್ ಹೇಳಿದ್ರು ಅನೇಕ ಔಷಧಿಗಳನ್ನ, ರಾಸಾಯನಿಕಗಳನ್ನ ಬ್ಯಾನ್ ಮಾಡಿದ್ರು ಕೂಡ ಇವತ್ತು ವಿಷ ರಾಸಾಯನಿಕಗಳನ್ನ ಬ್ಯಾನ್ ಮಾಡಿದ್ರು ಕೂಡ ಇವತ್ತು ಕಳಸಂತೆಯಲ್ಲಿ ಇವತ್ತು ತಿರುಗಿ ಅದನ್ನ ಯೂಸ್ ಮಾಡ್ತಲೇ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ವಿಶ್ವವಿದ್ಯಾಲಯಗಳು ಇರ್ಬೋದು, ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಇರ್ಬೋದು, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು, ಜನಗೆ ಜಾಗೃತಿ ಮೂಡಿಸೋದ್ರ ಮುಖಾಂತರ ಯಾವ ಔಷಧಿನ ಸರ್ ಹೇಳಿದ್ರು ಹಿಂದೆ ನಾವೆಲ್ಲ ಮೇಡಮ್ ನಾವೇ ಅದನ್ನ ಆರ್ಗ್ಯಾನಿಕ್ ಆಗಿ ಉತ್ಪಾದನೆ ಮಾಡ್ಕೊಂತಿದ್ದ ಔಷಧಿಗಳನ್ನ, ಅರ್ಥ ಇದಾವೆ, ನಾವೇ ಮಾಡ್ಕೊಂಡು ಇದು ಏನೋ ಕೆಲವೊಂದು ಬೆಳೆಗಳಿಗೆಲ್ಲ ಅದನ್ನ ಸಿಂಪಡಿಸ್ತಿದ್ದೋ, ಮತ್ತೊಂದು ಮಗದು ಮಾಡ್ತಿದ್ದೋ, ಬಹಳಷ್ಟು ಕೂಡ ಸದೃಢವಾಗಿ ನಮ್ಮ ಆರೋಗ್ಯನೂ ಕೂಡ ಇತ್ತು. ಹಿಂದೆಲ್ಲ ನಿಮಗೆ ಗೊತ್ತಿರ್ಬೋದೆ 70, 80, 100 ವರ್ಷ ನಾವು ಬದುಕ್ತಿದ್ದೋ. ಇವತ್ತು ಆಯಸ್ಸು ಸರ್ 55, 60 ವರ್ಷಕ್ಕೆ ಬಂದು ನಿಂತಿದೆ. 60 ವರ್ಷನೂ ಇಲ್ಲ ಇವತ್ತು. ನೀವು ನೋಡಿದ್ರೆ ಬಿರಿಯಾನಿ ತಿಂದ್ರೆ ಸಾಯ್ತಾನೆ, ಇವತ್ತು ಕಲ್ಲಂಗಡಿ ತಿಂದ್ರೆ ಸಾಯ್ತಾನೆ ಅಂತ ಇವತ್ತು ನಾವೇ ಹೇಳ್ಕೊಂತ ಇದ್ದೀವಿ. ಸೊ ಹಾಗಾಗಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅದಕ್ಕೆ ಸಂಬಂಧಪಟ್ಟಂತ ಈಗ ಕೃಷಿ ಇಲಾಖೆ ಏನಿದೆಯಲ್ಲ ಮೇಡಮ್, ಆ ವಿಜ್ಞಾನಿಗಳು ಕೂಡ ಜನಗಳಿಗೆ ಜಾಗೃತಿ ಮೂಡಿಸೋಂಥ ಕೆಲಸ ಕೂಡ ಮಾಡಿದಂಥ ಸಂದರ್ಭದಲ್ಲಿ ರೈತ ಉತ್ಕೃಷ್ಟವಾಗಿ ಅಥವಾ ಒಂದು ಭಾಳಷ್ಟು ಕೂಡ ಒಂದು ಹೆಮ್ಮೆಯಾಗಿ ಒಂದು ಗತ್ತಿಂದ ಬದುಕಕ್ಕೆ ಸಾಧ್ಯ ಆಗ್ತದೆ. ಸರ್ ಹೇಳ್ದಾಗೆ ಮೇಡಮ್, ಇವತ್ತು ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಭೂಮಿ ಮೇಡಮ್ ತನ್ನ ಫಲವತ್ತತೆಯನ್ನು ಕಳ್ಕೊಂಡಿದೆ. ಅನೇಕ ಕೆಮಿಕಲ್ಗಳನ್ನ ಕೆಲವೊಂದು ಹಾಕಿ, ಫರ್ಟಿಲೈಸರ್ಸ್ಗಳನ್ನ ಹಾಕಿ ಇವತ್ತೆಲ್ಲ ನಾವು ಹೇಳ್ದಾಗೆ ನಾವು ಬಳುವಳಿ ನೆಕ್ಸ್ಟ್ ನಮ್ಮ ಮುಂದಿನ ಯಾರು ನಮ್ಮ ಯುವ ಜನತೆಗಿರ್ಬೋದು, ಅಥವಾ ನಾವು ಏನೋ ಸಾಲ ತೊಗೊಂಡಂಗೆ ಅದನ್ನು ನಾವು ಮುಂದೆ 50 ವರ್ಷ 100 ವರ್ಷಕ್ಕೆ ನಾವು ಭಾಳಷ್ಟು ಕೂಡ ಗೋಪ್ಯತೆಯಿಂದ ಭಾಳಷ್ಟು ಕೂಡ ಸದೃಢವಾಗಿ ಅವ್ರಿಗೆ ತಲುಪಿಸೋಂಥ ಕೆಲಸ ಭಾಳಷ್ಟು ಕೂಡ ಮಾಡಬೇಕಾಗ್ತದೆ. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಭೂಮಿ ಇರ್ಬೋದು, ಮತ್ತೊಂದು ಇರ್ಬೋದು, ಇವತ್ತೇನೋ ಒಂದು ಕೆಮಿಕಲ್ ಹಾಕಿದ್ರೆ ಮೇಡಮ್ ಅಲ್ಲಿ ಏನೂ ಕೂಡ ಬೆಳೆಯಲ್ಲ. ಇವತ್ತು ನೀವು ನೋಡಿರ್ಬೋದು, ಏನೂ ಕೂಡ ಬೆಳೆಯಲ್ಲ. ಇವತ್ತು ಒಂದು ಕೋಳಿ ತಗೊಂತೀರ, ಕೋಳಿಗೆ ಇಂಜೆಕ್ಷನ್ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಮಗದೊಂದು ಹಾಕ್ತಾರೆ. ಇವತ್ತು ನೀವು ಹೇಳಿದ್ರೆ ಕಲ್ಲಂಗಡಿ ಹಣ್ಣಿಗೆ ಕೆಂಪು ಬರಬೇಕು ಅಂದ್ಕೊಂಡು ಇಂಜೆಕ್ಷನ್ ಮಾಡ್ತಾರೆ. ಭಾಳಷ್ಟು ಕೂಡ ಇವತ್ತು ಮೇಡಮ್ ಕೆಮಿಕಲ್ ಆಗಿದೆ. ಇವತ್ತು ರಾಸಾಯನಿಕ ಮುಕ್ತವಾಗಿ ಇವತ್ತು ನಾವು ಏನಾದರೂ ಕೂಡ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಮತ್ತೊಂದು ಯಾರೋ ತಜ್ಞರುಗಳು ಅಥವಾ ನಮ್ಮಲ್ಲಿ ಏನು ಸೈಂಟಿಸ್ಟ್ ಅಂತ ಕರಿತೀವಲ್ಲ ಅವರೆಲ್ಲ ಜನಜಾಗೃತಿ ಮೂಡಿಸೋದ್ರ ಮುಖಾಂತರ ಮೇಡಮ್ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗ್ತದೆ. ಇವತ್ತು ಪೆಪ್ಸಿ ಇರ್ಬೋದು, ಕೊಕೋ ಕೋಲಾ ಇರ್ಬೋದು, ಏನೋ ಫ್ರಿಜ್ ಇರ್ಬೋದು, ಅದೇನೋ ಜಾಸ್ತಿ ರೈಟ್ಗಳು ಹೆಚ್ಚು ಕಡಿಮೆ ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಳಲ್ಲ ಮೇಡಮ್. ಒಂದು ಆಲೂಗೆಡ್ಡೆ ಬೆಲೆ ಜಾಸ್ತಿ ಆಯಿತು ಅಂದ್ರೆ ಗೊತ್ತಿದೆ, ಬೀದಿ ಬಂದು ಇಳಿತೀವಿ ನಾವು. ಒಂದು ಆಲೂಗೆಡ್ಡೆ ಅಥವಾ ಯಾವುದೋ ಒಂದು ಈರುಳ್ಳಿ ಬೆಲೆ ಜಾಸ್ತಿ ಆಯಿತು ಅಂದ್ರೆ ಸಹ ಇವತ್ತು ರಾಜ್ಯ ಅಥವಾ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವತ್ತು ರೈತ ಎಕ್ಸ್ಪೆಷಲಿ ಸರ್ ಹೇಳ್ದಾಗೆ ರೈತಂಗೆ ಇವತ್ತು ಸರಿಸುಮಾರು ಇವತ್ತು ವ್ಯವಸಾಯ ಮಾಡೋರೆ, ಕೃಷಿ ಮಾಡೋರೆ ಇವತ್ತು ಕಡಿಮೆ ಆಗಿದ್ದಾರೆ. ಯಾಕೆಂದರೆ ಇವತ್ತೆಲ್ಲ ಬಂದು ನಗರೀಕರಣ ಬಂದ್ಬಿಟ್ಟಿದೆ ಮೇಡಮ್. ಬೆಂಗಳೂರು ಅಕ್ಕಪಕ್ಕದಲ್ಲಿ ಇವತ್ತು ಫಲವತ್ತತೆ ಭೂಮಿಗಳನ್ನೆಲ್ಲ ಸಹ ಇಂಡಸ್ಟ್ರಿಗಳು ಮಾಡಿ ಎಸಿತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರಗಳು ಏನು ಮಾಡಬೇಕು, ಇಲ್ಲೊಂದು 2,000 ಇಲ್ಲೊಂದು 2,000 ಎಕರೆ, ಇಲ್ಲೊಂದು 3,000 ಎಕರೆ, ಇಲ್ಲೊಂದು 4,000 ಎಕರೆ ಅಂಥವನ್ನ ಜನಗಳಿಗೆ ಕೃಷಿ ಮಾಡೋಕ್ಕೆ ಒಂದು ಮಾದರಿ ಕೃಷಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತೆಲ್ಲ ಫಲವತ್ತತೆ ಭೂಮಿಗಳನ್ನ ಕಿತ್ಕೊಂತ ಇದ್ದಾವೆ. ಇವತ್ತು ಬೆಳೆ ಬೆಳೆಯೋರು ಕಡಿಮೆ ಆಗಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿದೆ. ಇವಾಗ ಕಲ್ಲಂಗಡಿ ಹಣ್ಣು ಮೇಡಮ್ ಹೋಲ್ಸೇಲ್ ಆಗಿ ಮೇಡಮ್ ಇವತ್ತು ನಮ್ಮ ರೈತ ತಂದು ಮಾರ್ಕೆಟಿಗೆ ಆಗ್ತಾನೆ ಅಂದರೆ ಮೇಡಮ್ 8ರಿಂದ 14-15 ರೂಪಾಯಿ ಇದೆ ಸರ್. ಅದರೊಳಗೆ ಕೂಡ ವೆರೈಟಿ ಗ್ರೇಡ್ ಮೇಲೆ ಇವತ್ತು ನಾವು ತಿಂತಾರಂತ ಸರ್ 60, 70, 35, 40 ರೂಪಾಯಿ. ಇಲ್ಲಿ ರೈತಂಗೆ ಮೇಡಮ್ ಏನೂ ಸಿಗ್ತಿಲ್ಲ. ಈ ಸಂದರ್ಭದಲ್ಲಿ ಇಂತಹ ಊಹಾಪೋಹಗಳನ್ನ ನಾವೇನಾದರೂ ಕೂಡ ಜನಗಳಿಗೆ, ರೈತರುಗಳಿಗೆ ಮಾಡಿದಂಥ ಸಂದರ್ಭದಲ್ಲಿ ಅವ್ನು ಬೆಳೆದಂಥ ಬೆಳೆಗಳು ಇರ್ಬೋದು, ತರಕಾರಿ ಇರ್ಬೋದು, ಕಾಯಿ ಪಲ್ಯಗಳಿಗೂ ಕೂಡ ಎಫೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಒಂದು ಅವೇರ್ನೆಸ್ ಮೂಡಿಸೋಣ. ಈ ಯಾವುದು ನೀವು ಗ್ಯಾರಂಟಿ ನೀವು ಸರಿ ಹೇಳ್ದಂಗೆ ನಮಗೆ ಭಯ ಆಯಿತು. ಏನಪ್ಪ ಈಗ ಒಳ್ಳೆ ಬೇಸಿಗೆ ಕಾಲ ಇದೆ, ರೈತ 2 ರೂಪಾಯಿ 3 ರೂಪಾಯಿ ಇವತ್ತು ಏನೋ ಒಂದು ಲಾಭ ಕಾಣ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಇದ್ಯಾವುದೋ ಒಂದು ಡೆಲ್ಲಿಲಿ ಅದು ಬಾಂಬೆಲಿ ಆದಂಥ ಪ್ರಕರಣ ಮುಂದೆ ಇಟ್ಕೊಂಡು ರೈತರುಗಳು ಬಾಯಿಗೆ ಎಲ್ಲ ನಾವು ಮಣ್ಣಾಗ್ತಾ ಇದೀವಿ ಅಂತ ನಮಗೆ ಭಯ ಅನಿಸ್ಬಿಡ್ತು. ದಯವಿಟ್ಟು ಮೇಡಮ್
ಯಾವುದೇ ಕಾರಣಕ್ಕೂ ರೈತ ಬೆಳೆದಂತ ಕಾಯಿ ಪಲ್ಯಗಳು ಇರ್ಬೋದು, ಹಣ್ಣುಗಳು ಇರ್ಬೋದು, ನಾವ್ ಯಾವತ್ತೂ ಕೂಡ ವಿಷ ಕೊಡಲ್ಲ ರೈತರುಗಳು. ನಾವು ಕೊಡೋದೇ ಅಮೃತನೇ ಕೊಡಂತದ್ದು. ಆದ್ರೆ ಇಲ್ಲಿ ಈ ದಲ್ಲಾಳಿಗಳು ಇರ್ಬೋದು ಅಥವಾ ಅಕ್ರಮ ರಾಸಾಯನಿಕಗಳನ್ನ ಸೇರಿಸ್ಬಿಟ್ಟು ಅವ್ರು ವಿಷಪೂರಿತ ಆಹಾರನ ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೊಣೆ ಅಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.